ನಮಸ್ತೆ ಎಲ್ಲರಿಗೂ. ಇವತ್ತೊಂದು ಸಾಂಬಾರ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮೊಂದಿಗೆ. ಮಳೆಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ನೀವೆಲ್ಲ ಮಾಡಿ ಒಮ್ಮೆ ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಕಡಲೆ ಬೀಜನ ನೈಟಲ್ಲಿ ನೆನೆಸಿಟ್ಕೋಬೇಕು. ಒಂದು ಬೌಲಾಗಷ್ಟು. ಒಂದು ಬೌಲು ಹೆಸ್ರು ಕಾಳು ತೊಗೊಂಡಿದ್ದೀನಿ. ಒಂದು ಬೌಲಾಗಷ್ಟು ಬೀನ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನ ಇದರಲ್ಲೇ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಇದನ್ನು 2 ವಿಸಿಲ್ ಬೇಯಿಸ್ಕೊಳ್ಳೋಣ. ಮಳೆಗಾಲದಲ್ಲಂತೂ ಈ ಥರ ಸಾಂಬಾರು ಮಾಡ್ಕೊಂಡು ತಿಂದರೆ ನೆಗಡಿ, ಕೆಮ್ಮು ಈ ಥರ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ಚೆನ್ನಾಗಿರುತ್ತೆ. ಈಗ 2 ವಿಸಿಲ್ ಆಯಿತು. ಅದರಲ್ಲಿ ನಾವು ಹಸಿಮೆಣಸಿನ್ಕಾಯಿ ಏನು ಹಾಕಿದ್ರಲ್ಲ ಅದನ್ನೆಲ್ಲ ಈಗ ತಗೊಳ್ಳೋಣ. ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ಗೆ ಬೇಯಿಸಿದಂಥ ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ ಬೀಜ ನೆನೆಸಿಟ್ಟಿದ್ವಲ್ಲ ಅದನ್ನೇ ಸ್ವಲ್ಪ ತೆಗೆದಿಟ್ಕೋಬೇಕು. 2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 20 ಕಾಳು ಮೆಣಸು ತೊಗೊಂಡಿದ್ದೀನಿ. ಒಂದು ಬೌಲ್ ತುಂಬ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ಅಕ್ಕಿನ ಮೊದಲೇ ನೆನೆಸಿಟ್ಟಿರ್ಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇದಕ್ಕೆ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದನ್ನು ಕೆಲವು ಕಡೆ ಹಾಲು ಸಾರು ಅಂತ ಕೂಡ ಕರೀತಾರೆ. ಒಬ್ಬೊಬ್ಬರು ಇದಕ್ಕೆ ಹಾಲು ಹಾಕ್ತಾರೆ, ಒಬ್ಬೊಬ್ಬರು ಹಾಲು ಇಷ್ಟಪಡೋದಿಲ್ಲ. ನಾವು ಕೂಡ ಹಾಲು ಹಾಕೋದಿಲ್ಲ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಕರಿಬೇವು ಹಾಕಿ, ಸಾಸಿವೆ, ಹಿಂಗು, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಕೊಡೋಣ. ಬೆಳ್ಳುಳ್ಳಿನೂ ಬೇಕಾಗಿದ್ದರೆ ಹಾಕ್ಕೊಳ್ಬೋದು, ಒಗ್ಗರಣೆಗೆ ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಹಾಕಿಲ್ಲ. ನಾವು ರುಬ್ಬಿರ್ತಕ್ಕಂಥ ಖಾರನ ಇದಕ್ಕೆ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಯಿಸಿರ್ತಕ್ಕಂಥ ಕಾಳನ್ನೆಲ್ಲ ತೆಗೆದು ಅದಕ್ಕೆ ಹಾಕೋಣ. ಉಪ್ಪು ಫಸ್ಟೇ ಹಾಕಿದ್ದೀವಿ. ನಿಮಗೆ ಬೇಕಂದರೆ ಟೇಸ್ಟ್ ನೋಡಿ, ಸಾಲಿಲ್ಲ ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಕುದಿಸಿ ಇದನ್ನು ಮುದ್ದೆ ಜೊತೆನಲ್ಲಿ ತಿಂತಾಯಿದ್ರಂತೂ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ಒಮ್ಮೆ ಊಟ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ.